ಬೆಕ್ಕಳಿಕೆ ಹೇಳಿ ಕೇಳಿ ಬರುವಂತದ್ದಲ್ಲ. ಎಲ್ಲೆಂದರಲ್ಲಿ ಬರುವ ಇದು ಸುತ್ತಮುತ್ತಲಿರುವವರ ಮುಂದೆ ಮುಜುಗರವನ್ನ ಉಂಟು ಮಾಡುತ್ತದೆ. ಈ ಸಮಯದಲ್ಲಿ ಏನ್ ಮಾಡಬೇಕೆಂಬುದೇ ತಿಳಿಯೋದಿಲ್ಲ. ಇದು ನಿಲ್ಲದಿದ್ರೆ ಎಂಬ ಭಯವೂ ಕೂಡ ಆರಂಭವಾಗ್ತದೆ. ಆದರೆ ಭಯ ಬಿಡಿ, ಎಲ್ಲಿ ನಾವು ಹೇಳಿರುವ ಸರಳ ಸಲಹೆಗಳನ್ನ ಅನುಸರಿಸುವುದರಿಂದ ತಕ್ಷಣ ಬೆಕ್ಕಳಿಕೆ ಬರೋದನ್ನ ನಿಲ್ಲಿಸಬಹುದು. ಈ ಟೆಕ್ನಿಕ್ ನಿಮಗೆ ಎಲ್ಲರ ಮುಂದೆ ಮುಜುಗರ ಉಂಟು ಮಾಡೋದನ್ನ ತಡೆಯುತ್ತದೆ. ಹಾಗಾದ್ರೆ ಬೆಕ್ಕಳಿಕೆ ಬಂದಾಗ ಏನ್ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋದಕ್ಕೆ ನಮ್ಮ ಪೇಜ್ ಅನ್ನ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಹೌದು, ಬೆಕ್ಕಳಿಕೆ ತುಂಬಾ ಸಾಮಾನ್ಯ. ದೇಹದಲ್ಲಿನ ಡಯಾಫ್ರಾಮ್ ಸ್ನಾಯುವಿನ ಸಮಸ್ಯೆಗಳಿಂದ ಅವು ಸಂಭವಿಸುತ್ತವೆ. ಇದು ನಮ್ಮ ಉಸಿರಾಟಕ್ಕೆ ಸಂಬಂಧಿಸಿದ್ದು. ಈ ಸ್ನಾಯು ಇದ್ದಕ್ಕಿದ್ದಂತೆ ಸಂಕುಚಿತಗೊಂಡಾಗ ಬೆಕ್ಕಳಿಕೆ ಉಂಟಾಗ್ತದೆ. ಆದರೆ ಬೆಕ್ಕಳಿಕೆ ಬರೋದಕ್ಕೆ ಇದೊಂದೇ ಕಾರಣವಲ್ಲ. ಬೆಕ್ಕಳಿಕೆ ಕಂಡು ಬರೋದಕ್ಕೆ ಹಲವು ಕಾರಣಗಳಿವೆ. ಬೆಕ್ಕಳಿಕೆ ಕಡಿಮೆ ಮಾಡಲು ಇಲ್ಲಿದೆ ಕೆಲವು ಟಿಪ್ಸ್ಗಳು. ಬೆಕ್ಕಳಿಕೆ ಕಡಿಮೆ ಮಾಡಲು ಗಂಟಲಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬೆಕ್ಕಳಿಕೆ ಕಡಿಮೆ ಆಗ್ತದೆ. ಇನ್ನು ತಣ್ಣೀರು ಕುಡಿಯೋದ್ರಿಂದ ಬೆಕ್ಕಳಿಕೆ ಕಡಿಮೆ ಆಗ್ತದೆ ಕೂಡ. ಬೆಕ್ಕಳಿಕೆಯನ್ನ ತ್ವರಿತವಾಗಿ ನಿವಾರಿಸಲು ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ನಿಧಾನವಾಗಿ ಅಗಿಯಿರಿ. ಅನ್ನ ತಿನ್ನುವುದರಿಂದ ಕೂಡ ಬೆಕ್ಕಳಿಕೆ ಕಡಿಮೆ ಆಗ್ತದೆ. ಇನ್ನು ಮುಖವನ್ನ ತಣ್ಣೀರಿನಿಂದ ತೊಳೆಯುವುದು, ಹಾಗೆ ಕೆಲವು ಸೆಕೆಂಡ್ಗಳ ಕಾಲ ನಿಮ್ಮ ಉಸಿರನ್ನ ಹಿಡಿದಿಟ್ಟುಕೊಳ್ಳುವುದು ಸಹ ಬೆಕ್ಕಳಿಕೆನ ನಿಯಂತ್ರಿಸಬಹುದು. ಬಾಯಲ್ಲಿ ಐಸ್ ಕ್ಯೂಬ್ ಇಟ್ಟುಕೊಂಡು ನಿಧಾನವಾಗಿ ಅಗಿಯುವುದರಿಂದ ಬೆಕ್ಕಳಿಕೆಯಿಂದ ಪರಿಹಾರ ಸಿಗ್ತದೆ. ಅಥವಾ ಬೆಳ್ಳುಳ್ಳಿ ಹೆಸರು ತಿನ್ನೋದು ಅಥವಾ 1 ಚಮಚ ನಿಂಬೆ ರಸವನ್ನ ಸೇವನೆ ಮಾಡೋದ್ರಿಂದಲೂ ಸಹ ಬೆಕ್ಕಳಿಕೆಯನ್ನ ಕಡಿಮೆ ಮಾಡಬಹುದು.